Hello everyone, myself Anupama, Assistant Professor of Commerce, Government First Aid College, Shirhatti. This is session 24 of Cost Accounting BCom 5th semester. This session includes the methods of pricing material issues under that ABC analysis. So what is ABC analysis? So ABC analysis, it's also called as always better control. Under this method, all the materials are classified according to their values as high, medium and low values, which are known as A, B and C items. ಅಂದರೆ ಈ ಮೆಥಡ್ನಲ್ಲಿ ಎಲ್ಲ ಮೆಟೀರಿಯಲ್ಸನ್ನು ಅದರ ವ್ಯಾಲ್ಯೂಗೆ ತಕ್ಕ ಹಾಗೆ ಅಂದರೆ ಹೈ ವ್ಯಾಲ್ಯೂ, ಮೀಡಿಯಮ್ ವ್ಯಾಲ್ಯೂ ಮತ್ತು ಲೋ ವ್ಯಾಲ್ಯೂಸ್ ಮೆಟೀರಿಯಲ್ಸನ್ನು ಎ, ಬಿ ಮತ್ತು ಸಿ ಐಟಮ್ಸ್ ಹೇಳಿ ಕ್ಯಾಟಗರೈಸ್ ಮಾಡ್ತಾರೆ. ಇಟ್ ಹೆಲ್ಪ್ಸ್ ಟು ಎಕ್ಸಸೈಸ್ ಸೆಲೆಕ್ಟಿವ್ ಕಂಟ್ರೋಲ್ ವೆನ್ ಕನ್ಫ್ರಂಟೆಡ್ ವಿತ್ ಲಾರ್ಜ್ ನಂಬರ್ ಆಫ್ ಐಟಮ್ಸ್. ಇಟ್ ರ್ಯಾಷನಲೈಸಸ್ ದ ನಂಬರ್ ಆಫ್ ಆರ್ಡರ್ಸ್, ನಂಬರ್ ಆಫ್ ಐಟಮ್ಸ್ ಆ್ಯಂಡ್ ರೆಡ್ಯೂಸ್ ದ ಇನ್ವೆಂಟರಿ. ಇದೇನು ಮಾಡ್ತದಂದರೆ ಸೆಲೆಕ್ಟಿವ್ ಕಂಟ್ರೋಲ್, ಲಾರ್ಜ್ ನಂಬರ್ ಆಫ್ ಐಟಮ್ಸ್ ಇರುವಾಗ ಅದರಲ್ಲಿ ಸೆಲೆಕ್ಟಿವ್ ಕಂಟ್ರೋಲ್, ಯಾವ ಐಟಮ್ಸಿಗೆ ಹೆಚ್ಚಿನ ಕಂಟ್ರೋಲ್ ಮಾಡಬೇಕಾಗ್ತದೆ ಅಥವಾ ಯಾವುದಕ್ಕೆ ಕಡಿಮೆ ಕಂಟ್ರೋಲ್ ಸಾಕಾಗ್ತದೆ ಅಂತ ಹೇಳೋದನ್ನು ಇದು ಹೇಳ್ತದೆ. ಸೊ ಇಲ್ಲಿ ಎಲ್ಲ ಐಟಮ್ಸನ್ನು 3 ರೀತಿಯಲ್ಲಿ ಕ್ಯಾಟಗರೈಸ್ ಮಾಡ್ತೇವೆ. ಕ್ಯಾಟಗರಿ ಎ, ಕ್ಯಾಟಗರಿ ಬಿ ಆ್ಯಂಡ್ ದೆನ್ ಕ್ಯಾಟಗರಿ ಸಿ. ಈಗ ನೋಡೋಣ ಕ್ಯಾಟಗರಿ ಎ ಅಂದರೆ ಏನು ಅಂತ. Category A items, the most important items of the company. That means category A includes ಬಹಳ ಪ್ರಮುಖವಾದಂತಹ ಐಟಮ್ಸ್. ಅಕೌಂಟ್ಸ್ ಫಾರ್ ಓನ್ಲಿ 10% to 25% ಆಫ್ ದ ಟೋಟಲ್ ಇನ್ವೆಂಟರಿ ಐಟಮ್ಸ್. ಟೋಟಲ್ ಇನ್ವೆಂಟರಿಯನ್ನು ಕಂಪೇರ್ ಮಾಡಿದರೆ 10%ನಿಂದ 25% ತನಕ ಇದು ಇನ್ಕ್ಲೂಡ್ ಆಗಿರ್ತದೆ. ಅಕೌಂಟ್ಸ್ ಫಾರ್ 70 to 80% ಆಫ್ ದ ಆ್ಯನ್ಯುವಲ್ ಕನ್ಸಂಪ್ಷನ್ ವ್ಯಾಲ್ಯೂ ಆಫ್ ದ ಕಂಪನಿ. ಆ್ಯನ್ಯುವಲ್ ಕನ್ಸಂಪ್ಷನ್ ವ್ಯಾಲ್ಯೂ ನೋಡಿದರೆ ಇದು 70%ನಿಂದ 80% ಇನ್ಕ್ಲೂಡ್ ಆಗಿರ್ತದೆ. ಹ್ಯಾವ್ ವೆರಿ ಟೈಟ್ ಇನ್ವೆಂಟರಿ ಕಂಟ್ರೋಲ್. ಅದರಿಂದ ಏನು ಮಾಡಬೇಕು, ವ್ಯಾಲ್ಯೂದ ಪ್ರಕಾರ ಇದು 70% to 80% ಇರೋದ್ರಿಂದ ಟೈಟ್ ಆಗಿರುವಂತಹ ಇನ್ವೆಂಟರಿ ಕಂಟ್ರೋಲ್ನ ಅವಶ್ಯಕತೆ ಇದೆ. ಮ್ಯಾನೇಜ್ಡ್ ಬೈ ದ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್. ಇದನ್ನು ಯಾರು ಮ್ಯಾನೇಜ್ ಮಾಡ್ತಾರಂದರೆ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್. ಎರಡನೆಯದ್ದು ಕ್ಯಾಟಗರಿ ಬಿ ಐಟಮ್ಸ್. ಸೊ ಇದು ಯಾವುದನ್ನೆಲ್ಲ ಇನ್ಕ್ಲೂಡ್ ಆಗಿರ್ತದೆ ಅಂದರೆ ಕ್ಯಾಟಗರಿ ಬಿ ಐಟಮ್ಸ್, ಲೆಸ್ ಇಂಪಾರ್ಟೆಂಟ್ ಐಟಮ್ಸ್ ದ್ಯಾನ್ ಎ ಬಟ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಸಿ ಐಟಮ್ಸ್. ಅಂದರೆ ಎಗಿಂತ ಕಡಿಮೆ ಪ್ರಮುಖವಾಗಿರೋದು ಬಟ್ ಸಿಗಿಂತ ಜಾಸ್ತಿ ಇಂಪಾರ್ಟೆಂಟ್ ಇರುವಂಥವು. ಅಕೌಂಟ್ಸ್ ಫಾರ್ 25% to 30% ಆಫ್ ದ ಟೋಟಲ್ ಇನ್ವೆಂಟರಿ ಐಟಮ್ಸ್. ಸೊ ಟೋಟಲ್ ಇನ್ವೆಂಟರಿಯಲ್ಲಿ ಇದರ ಪಾರ್ಟ್ ಎಷ್ಟು ಅಂದರೆ 25% to 30%. ಸೊ ಅಕೌಂಟ್ಸ್ ಫಾರ್ 15% to 25% ಆಫ್ ದ ಆ್ಯನ್ಯುವಲ್ ಕನ್ಸಂಪ್ಷನ್ ವ್ಯಾಲ್ಯೂ ಆಫ್ ದ ಕಂಪನಿ. ಆ್ಯನ್ಯುವಲ್ ಕನ್ಸಂಪ್ಷನ್ ವ್ಯಾಲ್ಯೂ ಅಂದರೆ ಇನ್ವೆಂಟರಿಯ ಆ್ಯನ್ಯುವಲ್ ಕನ್ಸಂಪ್ಷನ್ನಲ್ಲಿ ಇದು ಎಷ್ಟು ಪ್ರಪೋರ್ಷನ್ ಇರ್ತದೆ ಅಂದರೆ 15% to 25%. ಸೊ ಆಮೇಲೆ ಹ್ಯಾವ್ ಇಂಟರ್ಮೀಡಿಯೇಟ್ ಇನ್ವೆಂಟರಿ ಕಂಟ್ರೋಲ್. ಇನ್ವೆಂಟರಿ ಕಂಟ್ರೋಲ್ ಸಾಧಾರಣವಾಗಿ ಬೇಕಿದ್ದಕ್ಕೆ. ಮ್ಯಾನೇಜ್ಡ್ ಬೈ ದ ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್. ದೆನ್ ಕ್ಯಾಟಗರಿ ಸಿ ಐಟಮ್ಸ್. They are marginally important items of the company. They accounts for 45% to 50% of the total inventory. ಟೋಟಲ್ ಇನ್ವೆಂಟರಿಯಲ್ಲಿ ಸಿ ಕ್ಯಾಟಗರಿದ್ದು 45ಇಂದ 50% ಆಫ್ ಅಂದರೆ ಪ್ರಪೋರ್ಷನ್ ಇರ್ತದೆ. ಅಕೌಂಟ್ಸ್ ಫಾರ್ 5% to 10% ಆಫ್ ದ ಆ್ಯನ್ಯುವಲ್ ಕನ್ಸಂಪ್ಷನ್ ವ್ಯಾಲ್ಯೂ ಆಫ್ ದ ಕಂಪನಿ. ಆ್ಯನ್ಯುವಲ್ ಕನ್ಸಂಪ್ಷನಿಗೆ ಕಂಪೇರ್ ಮಾಡಿದರೆ ಆ್ಯನ್ಯುವಲ್ ಕನ್ಸಂಪ್ಷನ್ ವ್ಯಾಲ್ಯೂ ಕಂಪೇರ್ ಮಾಡಿದರೆ 5% to 10%. ಹ್ಯಾವ್ ಲೋ ಇನ್ವೆಂಟರಿ ಕಂಟ್ರೋಲ್. ಇನ್ವೆಂಟರಿ ಕಂಟ್ರೋಲ್ ಬಹಳ ಕಡಿಮೆದಲ್ಲಿ ಸಾಲ್ತದೆ. ಮ್ಯಾನೇಜ್ಡ್ ಬೈ ಮಿಡಲ್ ಆ್ಯಂಡ್ ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್. ಮಿಡಲ್ ಮತ್ತು ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್ನವರು ಇದನ್ನು ಮ್ಯಾನೇಜ್ ಮಾಡ್ತಾರೆ. ಸೊ ನಾವು ಎ ಬಿ ಸಿ ಕ್ಲಾಸಿಫಿಕೇಷನ್ ಹೇಗೆ ಮಾಡ್ತಾರೆ ಅಂತ ನೋಡೋದಂದರೆ ಎ ಐಟಮ್ಸನ್ನು
70% of the annual consumption and 10% of the items in the inventory. ಸೊ ಕನ್ಸಂಪ್ಷನ್ ವ್ಯಾಲ್ಯೂಯಲ್ಲಿ ನೋಡಿದರೆ 70%, ಆ್ಯನ್ಯುವಲ್ ಕನ್ಸಂಪ್ಷನ್ 70%, ಅದೆಷ್ಟಾಗಿರ್ತದೆ 10% ಆಫ್ ದ ಐಟಮ್ಸ್ ಇನ್ ದ ಇನ್ವೆಂಟರಿ. ಬಿ 20% ಆಫ್ ದ ಐಟಮ್ಸ್ ಕವರಿಂಗ್ 20% ಆಫ್ ದ ಇನ್ವೆಂಟರಿ ಇನ್ವೆಸ್ಟ್ಮೆಂಟ್. ಸಿ 70% ಆಫ್ ದ ಇನ್ವೆಂಟರಿ ಐಟಮ್ಸ್. ಸೊ ನೆಕ್ಸ್ಟ್ ಕ್ವಾಂಟಿಟಿ ಟೈಪ್ ಎದ್ದು 10% ಇರ್ತದೆ ಕ್ವಾಂಟಿಟಿ. ಇರ್ತದೆ ಕ್ವಾಂಟಿಟಿ. ಬಿದ್ದು 20% ಇರ್ತದೆ. ಸಿ 70%. ಆ್ಯನ್ಯುವಲ್ ಯೂಸೇಜ್ ಟೈಪ್ ಎ 70%, ಟೈಪ್ ಬಿ 20%, ಟೈಪ್ ಸಿ 10%. ಕಂಟ್ರೋಲ್ ಟೈಪ್ ಎ ವೆರಿ ಸ್ಟ್ರಿಕ್ಟ್, ಟೈಪ್ ಬಿ ಮಾಡರೇಟ್ ಆ್ಯಂಡ್ ಟೈಪ್ ಸಿ ಲೆಸ್ ಕಂಟ್ರೋಲ್. ಆರ್ಡರಿಂಗ್ ಟೈಪ್ ಎಯನ್ನು ಡೈಲಿ ಅಥವಾ ವೀಕ್ಲಿ ಆರ್ಡರ್ ಮಾಡ್ತೀವಿ. ಟೈಪ್ ಬಿಯನ್ನು ಮಂತ್ಲಿ ಆ್ಯಂಡ್ ಟೈಪ್ ಸಿಯನ್ನು ಇಯರ್ಲಿ. ಸೇಫ್ಟಿ ಸ್ಟಾಕ್ ಟೈಪ್ ಎ ಕಡಿಮೆ ಸಾಲ್ತದೆ, ಟೈಪ್ ಬಿ ಮಾಡರೇಟ್ ಆ್ಯಂಡ್ ಟೈಪ್ ಸಿ ಹೈ. ಇದನ್ನು ಯಾರು ಹ್ಯಾಂಡಲ್ ಮಾಡ್ತಾರೆ? ಟೈಪ್ ಎಯನ್ನು ಹ್ಯಾಂಡಲ್ಡ್ ಬೈ ದ ಸೀನಿಯರ್ ಆಫೀಸರ್ಸ್ ಆ್ಯಂಡ್ ಟೈಪ್ ಬಿ ಮಿಡಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಟೈಪ್ ಸಿ ಈಸ್ ಫುಲ್ಲಿ ಡೆಲಿಗೇಟೆಡ್. ಸೊ ಈಗ ಸ್ಟೆಪ್ಸ್ ABC ಅನಾಲಿಸಿಸನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಯಾವ್ಯಾವ ಸ್ಟೆಪ್ಸನ್ನು ಫಾಲೋ ಮಾಡಬೇಕು? ಸೊ ಫಸ್ಟ್, classify the items of inventories, determining the expected use in units and the price per unit of each item. ಇನ್ವೆಂಟರೀಸನ್ನು ಯಾವ ರೀತಿ ಕ್ಲಾಸಿಫಿಕೇಷನ್ ಮಾಡಬೇಕಂದ್ರೆ, ಎಕ್ಸ್ಪೆಕ್ಟೆಡ್ ಯೂಸ್ ಇನ್ ಯೂನಿಟ್ಸ್, ಅವು ಎಷ್ಟು ಬರ್ತವೆ ಯೂನಿಟ್ಸ್ ಬೇಕು, ಮತ್ತು ಪ್ರೈಸ್ ಪರ್ ಯೂನಿಟನ್ನು ನಾವು ಕ್ಲಾಸಿಫಿಕೇಷನ್ ಮಾಡಬೇಕು. ಆ್ಯಂಡ್ ದೆನ್ ಡಿಟರ್ಮೈನ್ ದ ಟೋಟಲ್ ವ್ಯಾಲ್ಯೂ ಫಾರ್ ಈಚ್ ಐಟಮ್ ಬೈ ಮಲ್ಟಿಪ್ಲೈಯಿಂಗ್ ದ ಎಕ್ಸ್ಪೆಕ್ಟೆಡ್ ಯೂನಿಟ್ಸ್ ಬೈ ದ ಯೂನಿಟ್ ಪ್ರೈಸ್. ಟೋಟಲ್ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಬೇಕು. ಈಚ್ ಐಟಮ್ನ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಬೇಕು. ವ್ಯಾಲ್ಯೂ ಅಂದರೆ ಡಿಮಾಂಡ್ ಇಂಟು ಐಟಮ್ ಅಥವಾ ಕಾಸ್ಟ್ ಪರ್ ಯೂನಿಟ್. ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ರ್ಯಾಂಕ್ ದ ಐಟಮ್ಸ್ ಇನ್ ಅಕಾರ್ಡೆನ್ಸ್ ವಿತ್ ದ ಟೋಟಲ್ ವ್ಯಾಲ್ಯೂ. ಟೋಟಲ್ ವ್ಯಾಲ್ಯೂ ಪ್ರಕಾರ ಅದನ್ನು ರ್ಯಾಂಕಿಂಗ್ ಮಾಡ್ಕೋತಾ ಹೋಗಬೇಕು. ಫಸ್ಟ್ ರ್ಯಾಂಕ್, ಅದಕ್ಕೆ ಯಾವ ಐಟಮ್ಸಿಗೆ ಹೈಯೆಸ್ಟ್ ಟೋಟಲ್ ವ್ಯಾಲ್ಯೂ ಇರ್ತದೆ ಅದಕ್ಕೆ ನಾವು ಏನು ಮಾಡಬೇಕು, ಫಸ್ಟ್ ರ್ಯಾಂಕ್ ಕೊಡಬೇಕು. ಕಂಪ್ಯೂಟ್ ದ ರೇಷಿಯೋ ಆಫ್ ನಂಬರ್ ಆಫ್ ಯೂನಿಟ್ಸ್ ಟು ಈಚ್ ಐಟಮ್ ಟು ಟೋಟಲ್ ಯೂನಿಟ್ಸ್ ಆಫ್ ಆಲ್ ಐಟಮ್ಸ್ ಆ್ಯಂಡ್ ದ ರೇಷಿಯೋ ಆಫ್ ಟೋಟಲ್ ವ್ಯಾಲ್ಯೂ ಆಫ್ ಈಚ್ ಐಟಮ್ ಟು ಟೋಟಲ್ ವ್ಯಾಲ್ಯೂ ಆಫ್ ಆಲ್ ದ ಐಟಮ್ಸ್. ನಾವು ರೇಷಿಯೋವನ್ನು ಫೈಂಡ್ ಔಟ್ ಮಾಡಬೇಕು. ಯಾವುದನ್ನೇ ನಂಬರ್ ಆಫ್ ಯೂನಿಟ್ಸ್ ಟು ಈಚ್ ಐಟಮ್ ಮತ್ತು ಟೋಟಲ್ ಯೂನಿಟ್ಸ್ ಆಫ್ ಆಲ್ ಐಟಮ್ಸನ್ನು. ದೆನ್ ಕಂಬೈನ್ ಐಟಮ್ಸ್ ಆನ್ ದ ಬೇಸಿಸ್ ಆಫ್ ದೇಯರ್ ರಿಲೇಟಿವ್ ವ್ಯಾಲ್ಯೂ ಟು ಫಾರ್ಮ್ 3 ಕ್ಯಾಟಗರೀಸ್. ಈಗ ನಾವೇನು ಮಾಡಬೇಕು, ಐಟಮ್ಸನ್ನು ಕಂಬೈನ್ ಮಾಡಬೇಕು, ಎ ಬಿ ಸಿ ಅಂತ. ಹೇಗಂದರೆ ಎ ಹೇಳೋದು ನಾನು ಆಲ್ರೆಡಿ ಹೇಳಿದ್ದೇನೆ, ಕ್ಯಾಟಗರಿ ಎ ಬಿ ಮತ್ತು ಸಿ ಯಾವ ರೀತಿ ಬರಬೇಕು ಅಂಥೇಳಿ. ಸೊ ಹೈಯೆಸ್ಟ್ ವ್ಯಾಲ್ಯೂ ಇರೋದನ್ನು ಎಗೆ ಹಾಕಬೇಕು, ಅದಕ್ಕಿಂತ ಸ್ವಲ್ಪ ಮೀಡಿಯಮ್ ವ್ಯಾಲ್ಯೂ ಇರೋದನ್ನು ಬಿಗೆ ಹಾಕಬೇಕು, ಕಡಿಮೆ ವ್ಯಾಲ್ಯೂದನ್ನು ಸಿಗೆ ಹಾಕಬೇಕು. ಸೊ ಅಡ್ವಾಂಟೇಜಸ್, ಕಂಟ್ರೋಲ್, ಇದರ ಅಡ್ವಾಂಟೇಜಸ್ ಏನು? ಕಂಟ್ರೋಲ್, ಸ್ಟಾಕಿಂಗ್ ಎ ಬೆಟರ್ ಮಿಕ್ಸ್ ಆಫ್ ದ ರೈಟ್ ಇನ್ವೆಂಟರಿ ಅಲೌಸ್ ಎ ಕಂಪನಿ ಟು ಕಂಟ್ರೋಲ್ ಓವರ್ ಸಪ್ಲೈ ಆ್ಯಂಡ್ ಅಂಡರ್ ಸಪ್ಲೈ ಆಫ್ SKUs. ಅಂದರೆ ಸ್ಟಾಕನ್ನು ಸರಿಯಾಗಿ ರೈಟ್ ಆಗಿರುವಂಥ ಮಿಕ್ಸ್ಚರ್ನಲ್ಲಿ ಸ್ಟಾಕನ್ನು ಇಟ್ಟುಕೊಳ್ಳಿಕ್ಕೆ ಆಗ್ತದೆ. ಇನ್ನು ಕಾಸ್ಟ್, ಒನ್ಸ್ ಎ ಕಂಪನಿ ಹ್ಯಾಸ್ ಡಿಟರ್ಮೈನ್ಡ್ ವಿಚ್ ಐಟಮ್ಸ್ ಫಾಲ್ ಇನ್ ಟು ಈಚ್ ABC ಕ್ಯಾಟಗರಿ, ಇಟ್ ಕ್ಯಾನ್ ಎಸ್ಟಾಬ್ಲಿಷ್ ಕಾಸ್ಟ್ ರಿಡಕ್ಷನ್ ಇನಿಷಿಯೇಟಿವ್ಸ್. ಅಂದರೆ ಒಮ್ಮೆ ಯಾವುದು ABC, ಎ ಕ್ಯಾಟಗರಿ ಯಾವುದು, ಬಿ ಕ್ಯಾಟಗರಿ ಯಾವುದು ಮತ್ತು ಸಿ ಕ್ಯಾಟಗರಿ ಯಾವುದು ಅಂತ ಒಂದು ಸಲ ನಾವು ಐಡೆಂಟಿಫಿಕೇಷನ್ ಮಾಡಿದರೆ ಆವಾಗ ಕಾಸ್ಟ್ ರಿಡಕ್ಷನ್ ಮಾಡಲಿಕ್ಕೆ ಆಗ್ತದೆ. ಇಂಪ್ರೂವ್ಡ್ ಸರ್ವಿಸಸ್, ಇಂಪ್ರೂವ್ಮೆಂಟ್ ಇನ್ ಕಸ್ಟಮರ್ ಸರ್ವಿಸ್ ಲೆವೆಲ್ ಆ್ಯಂಡ್ ಆರ್ಡರ್ ಫುಲ್ಫಿಲ್ಮೆಂಟ್. ಏನು ಮಾಡ್ತದೆ ಅಂದರೆ
ಯಾವ ರೀತಿಯಲ್ಲಿ ಸ್ಟಾಕನ್ನು ಮೇಂಟೈನ್ ಮಾಡಬೇಕು ಅಂತ ಹೇಳೋದನ್ನು, ಅಂದರೆ ಯಾವ ಮಿಕ್ಸ್ಚರ್ ಇಟ್ಕೊಳ್ಬೇಕು ಅಂತ ಹೇಳೋದನ್ನು ಇದು ತೋರಿಸ್ತದೆ. ಆದ್ದರಿಂದ ಇದು ಕಸ್ಟಮರಿಗೆ ಒಳ್ಳೆಯ ಸರ್ವಿಸನ್ನು ಪ್ರೊವೈಡ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತದೆ. ವೇರ್ ಹೌಸಿಂಗ್. ABC inventory extends to warehouse management as well. Companies utilizing ABC analysis in the warehouse give priority space for faster moving. ABC ಅನಾಲಿಸಿಸ್ ಪ್ರಕಾರ ಯಾವ ವಸ್ತುಗಳು ಫಾಸ್ಟ್ ಮೂವ್ ಆಗ್ತವೆ ಅದಕ್ಕೆ ಬಹಳ ಪ್ರಾಮುಖ್ಯ ಸ್ಪೇಸನ್ನು ಪ್ರೊವೈಡ್ ಮಾಡ್ತಾರೆ. ಸೊ ಇದರ ಅನಾನುಕೂಲತೆಗಳು ಏನು? ABC ಅನಾಲಿಸಿಸ್ ಶುಡ್ ಬಿ ಚೇಂಜ್ಡ್ periodically and up to date, but it is difficult task to change it frequently. ಸೊ ಯಾವುದೇ ಒಂದು ಸಂಸ್ಥೆಯಲ್ಲಿ ಕೂಡ, ಕಂಪನಿಯಲ್ಲಿ ಕೂಡ ವ್ಯಾಲ್ಯೂಗಳು ಬೇರೆ ಬೇರೆ ಆಗ್ಬೋದು. ಆದ್ದರಿಂದ ABC ಅಥವಾ ಎ ಯಾವುದು, ಬಿ ಯಾವುದು, ಸಿ ಯಾವುದು ಕ್ಯಾಟಗರಿಯನ್ನು ಆವಾಗ ಬದಲಾವಣೆ ಮಾಡಿಕೊಳ್ಬೇಕಾಗ್ತದೆ. ಆಮೇಲೆ ಇದು ಬಹಳ ಡಿಫಿಕಲ್ಟ್ ಟಾಸ್ಕ್, ಆಲ್ಸೋ ಎಕ್ಸ್ಪೆನ್ಸಿವ್ ಕೂಡ ಆಗಿರ್ತದೆ, ಬಹಳ ಕಷ್ಟ ಕೂಡ ಆಗ್ತದೆ. ಸ್ಟ್ಯಾಂಡರ್ಡೈಸೇಷನ್ ಆ್ಯಂಡ್ ಕೋಡಿಫಿಕೇಷನ್ ಬಿಕಮ್ ಡಿಫಿಕಲ್ಟ್. ಎ ಯಾವುದು, ಬಿ ಯಾವುದು ಅಥವಾ ಅವನ್ನು ಸ್ಟ್ಯಾಂಡರ್ಡನ್ನು ಫಿಕ್ಸ್ ಮಾಡೋದು ಕೂಡ ಬಹಳ ಕಷ್ಟ ಆಗ್ತದೆ. ಸೊ ಗ್ರೇಡೇಷನ್ ಆಫ್ ಮೆಟೀರಿಯಲ್ ಬಿಕಮ್ ಡಿಫಿಕಲ್ಟ್ ಟಾಸ್ಕ್ ಬಿಕಾಸ್ ಗ್ರೇಡೇಷನ್ ಇನ್ಕ್ಲೂಡ್ಸ್ ಲಾಟ್ ಆಫ್ ಸಬ್ಜೆಕ್ಟಿವ್ ಎಲಿಮೆಂಟ್ಸ್. ಕೆಲವು ಗ್ರೇಡೇಷನ್ ಮಾಡುವಾಗ ನಾವು ಸಬ್ಜೆಕ್ಟಿವ್ ಎಲಿಮೆಂಟ್ಸನ್ನು ಕೂಡ ಕನ್ಸಿಡರ್ ಮಾಡಬೇಕಾಗ್ತದೆ. ಆದ್ದರಿಂದ ಗ್ರೇಡೇಷನ್ ಆಫ್ ಮೆಟೀರಿಯಲ್ಸ್ ಭಾಳ ಕಷ್ಟ ಆಗ್ತದೆ. ಸೊ ದಿಸ್ ಈಸ್ ಅಬೌಟ್ ABC ಅನಾಲಿಸಿಸ್. ಐ ಥಿಂಕ್ ಎಲ್ಲರಿಗೂ ಅರ್ಥ ಆಗಿರಬೇಕು ಅಂತ ತಿಳ್ಕೊಂಡಿದ್ದೀನಿ. ಥ್ಯಾಂಕ್ ಯು.